ಎಲ್ಲಿಗೆ ಹೊಂಟಿ? ನಾನು ಅವನಲ್ಲ ಅವಳು. A few moments later. ಬಾರಿ ಲೈನ್ ನಾವು ಇವತ್ತಿನ ಹೋಗ್ಬೇಕಂತ ಮಾಡಿ ಬರೋಬ್ಬರಿ ಲೈನ್. ಬಹಳ ಹಿಂಸೆ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನಮಗೆ ಇದಕ್ಕೆ ಡೊನಾಲ್ಡ್ ಟ್ರಂಪ್ ಸರ್ಕಾರ ಇದಕ್ಕೆ ಪರಿಹಾರ ಹುಡುಕೊಡ್ಬೇಕು ಅಂತ ವಿನಂತಿ ಮಾಡ್ತೀವಿ. ಅಪರೂಪಕ್ಕೆ ಅಂಗಡಿ ರಜಾ ಹಾಕಿ ಕೊಕ್ನೂರಿಗೆ ಹೋಗೋಣ ಅಂತ ನೋಡಿ ಆಟ ಮಾಡ್ಕೊಂಡು ಹೊಂಟ್ರಿ. ಇಲ್ಲಿ ಸಿಗ್ತಾನೆ ಇಲ್ಲ. ಬರ ಬಂದ್ಬಿಟ್ಟೈತಿ LPGಗೆ. ನಮ್ಮ ಭುವನ ಕಾಲೇಜಿಗೆ ಹೋಗಿ ಬರ್ತೀನಿ ಅಂದ ರಜಾ ಹಾಕ್ಯಾನ. ನೀವು ಬೆಳಗ್ಗೆ ಶೂಟಿಗೆ ಹೋಗ್ಯಾನ, ಯಾವ್ದೋ ಶೂಟ್ ತೆಗಿಯಕ. ಸಿಕ್ಕಂತ ಐಫೋನ್ ನೋಡ್ರಿ, ಐಫೋನ್ ಚಾವಣಿಗೆ ಐಫೋನ್ ಅನ್ಸಿಲ್ಲ ಅಂತಾನೆ ಇಂಥವು ಹಾಕೊಂಬರ್ತಾರೆ. ಆಗಿದ್ದಾಗೈತು ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ? ಕಂಗ್ರಾಚುಲೇಷನ್ ಬ್ರದರ್. ನೋಡ್ರಿ ಫ್ರೆಂಡ್ಸ್, ಇಲ್ಲೆಲ್ಲ ಅಡಿಗೆ ಫುಲ್ ಐತಿ. ನಾವು ಹೋಗ್ತಿರೋದು ದಾವಣಗೆರೆಯಿಂದ 45 ಕಿಲೋಮೀಟರ್ ದೂರದಾಗಿರೋ ಕೊಕ್ನೂರ್ ಅಂತ. ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಅದಕ್ಕೆ ಸೇಮ್ ಕೊಕ್ನೂರಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿ ಹೊಂಟೀವಿ. ಚೆನ್ನಾಗಿದೆ, ಆಟ ಆಡಕ್ಕೆ ಮಾಡೋಕ್ಕೆಲ್ಲ. ಇವ್ರಿಗೆ ಕೈಯೇ ಇಲ್ಲ ಅಂದ್ರೂ ಆಟ ಹೊಡಿತಾರೆ. ಒಂದೇ ಕೈಯಾಗ ಆಟ ಹೊಡಿತಾರೆ. ಎಕ್ಲೇಟರ್ ಕಾಲ ಬರುತ್ತೆ ಫ್ರೆಂಡ್ಸ್, ಕಾರಿಂದು ಇದಕ್ಕೆ ಮಾಡಿಫೈ ಮಾಡ್ತಿದ್ದಾರೆ. ನೀವು ನೋಡ್ಬೋದು ಬೇಕಿರಿ, ಇಲ್ಲಿ ಬಗ್ಗೆ ನೋಡ್ರಿ. ಅವ್ರೇನೋ ತೋರಿಸ್ತಾರಂತೆ ನೋಡ್ರಿ ಫ್ರೆಂಡ್ಸ್. ಇವರೇ ತೋರಿಸ್ತಾರಂತ. ಲಿವರ್ ಇದೆ ಒತ್ತದ್ದು, ಹಿಂಗ ಹಾಕೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಒಂದು ಪ್ಲೇಸಿಗೆ ಹೊಂಟಿವಿ, ಅಲ್ಲಿಗೆ ಹೋದ್ಮೇಲೆ ಮತ್ತೆ ವಿಡಿಯೋ ಮಾಡೋಣ. ಬರ್ತೀವಿ. ಬಾಯ್ ಬಾಯ್. ಸುಮ್ಮನೆ ಚಳ್ ಅಂತ ಹೇಳಿದ್ರು. ಯಾವಾಗ ಊಟ ಮಾಡ್ತೀವಿ ಅಂತ ಒಟ್ಟಾಸೆ ಯಾವಾಗ ಊಟ ಮಾಡ್ತೀವೋ ಗೊತ್ತಿಲ್ಲ. ಇನ್ನು ಹೋಗೋದ್ರಾಗೆ ಇದೀವಿ ಫ್ರೆಂಡ್ಸ್. ಇನ್ನು ಎಲ್ಲಿ ಅಂದ್ರೆ ಇದು ಜೈನ ಸರ್ಕಲ್ ಆಗಿದ್ದೀವಿ. ಓನಪ್ಪ ನಿಮ್ಮಂತವ್ರು ನಮ್ಕಂಡು ಅಲ್ಲೋ ಅಡಿಗೆ ಮಾಡೋದು ಅಂದನು ಕಟಿಂಗ್ ಶಾಪ್ ಇವಾಗ ಕಟಿಂಗ್ ಮಾಡ್ಕೊಂಡ್ ಕುಂತಾನ ಮಿನ್ರಿ ಮಗ. ಇವನು ಸ್ವಲ್ಪ ಭಯದ್ ಜಾಸ್ತಿ. ಇವ್ರು ನೋಡಿ ಇಲ್ಲಿ ಫ್ರೆಂಡ್ಸ್, ನಿನ್ನೆ ನೈಟ್ ಪ್ಲಾನ್ ಮಾಡಿ ಹೋಗ್ಬೇಕಂತಂದು ಇದ್ದವ್ರು. ಬೆಳಗ್ಗೆ ಏನೇನೋ ಪ್ಲಾನ್ ಮಾಡ್ಕೊಂಡ್ವಿ. 11 ಗಂಟೆಗೆ ಬಿಡೋಣ ಅಂತಂದು. ಇವಾಗ ಟೈಮು 1:48. ಇವಾಗ ಬಿಟ್ಟಿವಿ. ಅದು ಇಲ್ಲಿಂದ 45 ಕಿಲೋಮೀಟರ್ ಐತಿ. ಇವ್ನು ಹೇಳಿದ್ ನೋಡಿದ್ರೆ ಭುಜಂಗ ನಿನ್ ಮಕ್ಕ ನಾನೆಲ್ಲ ನೋಡ್ಕೊಂತೀನಿ ಬೆಳಗ್ಗೆ ಎದ್ದು ಅಂತ ಅಂದೆ. ಬೆಳಗ್ಗೆ ಫೋನ್ ಮಾಡ್ರೆ ಫೋನ್ ಎತ್ತುತ್ತಿಲ್ಲ. ಭುಜಂಗ ಯಾರು ಅಂತ ಕನ್ಫ್ಯೂಸ್ ಆಗ್ಬೇಡ್ರಿ. ನೋಡ್ರಿ, ಇವ್ರು ರಾಕೆಟ್ ಹೊಡೆದಂಗ್ ಹೊಡಿತಾರೆ ಆಟನ. ನಿಮ್ ಮಕ್ಕ ತೋರ್ಸಪ್ಪ. ಅಲ್ಲಿ ನೋಡ್ರಿ, ಪೊಲೀಸರು ಇದ್ದಿದ್ದಕ್ಕೆ ಇವ್ರು ಇಲ್ಲಿ ಬಂದವ್ರು. ಇವರು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಇವರಿಗೆ ಗೌರ್ಮೆಂಟ್ ಕೊಡೋ ಸಂಬಳ ಸಾಲಲ್ಲ. ನಮ್ ಜನರ ಕೈ ಕಸ್ಕೊಳೋದ್ ಬೇಕು ಇವ್ರಿಗೆ. ನಮ್ಮನೆ ಪೊಲೀಸ್ ಆಗಂತಾರೆ. ನಾನು ಇದಕ್ಕೆ ಆಗಲ್ಲ ನೋಡ್ರಿ. ಕೊರೋನಾ ಇವ್ರಿಗೆ ಇನ್ನೂ ಹೋಗಿಲ್ಲ. ಕೊರೋನಾ ಇನ್ನೂ ಜಗತ್ನಾಗೆಲ್ಲ ಐತಿ, ಯಾರಿಗಿಲ್ಲ. ಜಗತ್ನಾಗೆ ಇವ್ರಿಗೆ ಒಬ್ರಿಗೆ ಐತಿ ಕೊರೋನಾ. ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ನಿಮ್ದು ಇವ್ರ ಜನ ಐತಲ್ಲ ಗಾಡಿ ಹೆಸರು? ಇದು ಮಾರ್ಕೋ. ಇವ್ರದ್ದು ಮಾರ್ಕೋ ಅಂತಂದಿ. ಇವ್ರದ್ದು RX ಮೈಲಾರಿ ಅಂತಂದಿ. ಎಲೆಕ್ಟ್ರೋ ರಾಕೆಟ್ ನಮ್ದು. ಇವ್ರದ್ದು NS ಮೈಲಾರಿ ಅಂತಂದಿ. ನಮ್ದು ಬ್ಲ್ಯಾಕ್ ಬ್ಯಾಟ್ಮ್ಯಾನ್ ಅಂತಂದಿ. ನಮ್ದು ಅವ್ರ ಪೆಂಡಿಂಗ್ ಐತಿ, ಇನ್ನು ಪೆಂಡಿಂಗ್ ಐತಿ. ಗಾಡಿ ತಾಂಡಿಲ್ಲ ಅವ್ರಿಂದ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ನೋಡ್ರಿ, ಇಂಥವೆಲ್ಲ ಮಾಡಕ್ ಹೋಗ್ತಾರೆ, ದಬ್ಬಕ್ಕಂತಾರೆ. ಮತ್ತೆ ಮನೆಗೆ ನಮ್ಮ ತಲೆ ಮೇಲೆ ತರ್ತಾರೆ. ನೋಡ್ರಿ, ಆಟೋ ಡ್ರೈವರ್ ಫುಲ್ ಸೀರಿಯಸ್ ಆಗಿ ಬೈತಾವ್ರಿ. ನೋಡ್ರಿ, ಫುಲ್ ಸೀರಿಯಸ್ ಆಗಿ ಬೈಯಾಕತ್ತಾರೆ.
ಫ್ರೆಂಡ್ಸ್ ಇವತ್ತು ಎಲ್ದೆ ಹೊಡೆದವನಿಗೆ ಕುಂತೀವಿ 3 ಜನ. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಆಟದಾಗ ಹೋಗೋ ಪರಿಸ್ಥಿತಿ ಬರ್ತಿದ್ದಿಲ್ಲ. ಕಾರಾಗ ಹೋಗ್ತಿದ್ವಿ, ಕಾರಲ್ಲಿ ಎಕ್ಸ್ಯೂವಿದಲ್ಲಿ. ಇವಾಗ ಕಾರ್ ಐತಿ, ಓಡ್ಸೋ ಡ್ರೈವರ್ ಇಲ್ಲ. ಕಾರ್ ಓಡ್ಸಕ್ಕೆ ಇಲ್ಲಿ ಯಾರಿಗೂ ಬರಲ್ಲ. ಇವ್ರೇನೋ ಆಟೋ ಕಲ್ತಿರೋದ್ರಿಂದ ಹೆಲ್ಪ್ ಆಗ್ತೈತೆ ನಮಗೆ ಜಾಸ್ತಿ. ರೊನಾಲ್ಡೋ ಅವ್ರು ಫುಟ್ಬಾಲ್ ಇಲ್ಲೇ ಇಟ್ಟಾಗ್ಯಾರ. ಯಾವಾಗ ಬರ್ತಾರೋ ಗೊತ್ತಿಲ್ಲ ಒಯ್ಯಕ್ಕೆ. ನಾಳೆ ಬಂದು ಹೋಯ್ತಾರ. ಅಲ್ಲ, ನಾವು ಸಣ್ಣರಿದ್ದಾಗಿಂದನೂ ಹಂಗೈತೆ. ಯಾವಾಗ ಬರ್ತಾರೋ ಗೊತ್ತಿಲ್ಲ ದಾವಣಗೆರೆ ರೊನಾಲ್ಡೋ ಅವರು. ಗಾಯ್ಸ್ ಹಿಂಗ್ ವಿಡಿಯೋ ಮಾಡಬೇಕಾರೆ ಯಾರೋ ಫೋನ್ ಕಸ್ಕೊಂಡು ಹೋಗ್ಬಿಟ್ರೆ ಹೆಂಗೆ ಗಾಯ್ಸ್? ನಮ್ದು ಆಟ ಬೇರೆ ಹಂಗ ಬದಸ್ಕೊಂಡು ತಿರ್ಗಿಸ್ಕೊಳಕ್ ಆಗಲ್ಲ. ಇವ್ರು ಅದಾರೆ, ಇವ್ರು ಓಡ್ತಾರೆ, ಚೆನ್ನಾಗಿ ಓಡ್ತಾರೆ ಇವ್ರು. ಇವ್ರಿಗೆ ಓಡಿಸೋದು ಹುಸೇನ್ ಬೋಲ್ಟ್ ಅವ್ರ ತಮ್ಮ ಇವರು. ಇನ್ನೊಬ್ರು ನಿನ್ನೆ ಉಡುಪಿಯಿಂದ ಬಂದಾರೆ, ಹಾಸ್ಟ್ಲಿಂದ. ನಿನ್ನೆ ರಾತ್ರಿನೇ ಉಡುಪಿಗೆ ಓಡೋಗ್ಯಾರೆ. ಅವ್ರಿಗೆ ತೋರಿಸ್ತೀವಿ, ಅವ್ರ ಫೋಟೋ ಹಾಕ್ತೀವಿ ನಿಮಗೆ ಆಮೇಲೆ. ಇದ್ರಲ್ಲಿ ಏನಂದ್ರೆ ಹಾಡು ಹಾಕೋದಿದ್ರೆ ಇವತ್ತು ರೋಡ್ ಫುಲ್ ನಮ್ದೇ ಅವಳಿ ಮೇಂಟೈನ್ ಮಾಡಕತ್ತಾರೆ. ಒಬ್ರಿಗೆ ಗೊತ್ತಿಲ್ಲ ಒಬ್ರಿಗೆ. ನಾವಿಷ್ಟೊಂದು ನೀಟಾಗಿ ಕ್ಲೀನ್ ಆಗಿ ಡಿಗ್ನಿಫೈಡ್ ಆಗಿ ಡ್ರೆಸ್ಗಳು ಹಾಕೊಂಡು ನಾವು ಬರೋದು, ಇನ್ನು ಮಕ್ಕಳು ಬೆಳಗವ್ರೆ ಅಂತ ಹಳೆ ಬಟ್ಟೆ ಹಾಕೊಂಡ್ ಟಿಕಾಯಿಸ್ಕೊಂಡು ಹೋಗ್ಬಿಡೋದು. ಬೇರೆಯವರು ಪ್ಲಾನ್ ಮಾಡ್ಕೊಂಡ ತಕ್ಷಣ ಹೋಗ್ತಾರೆ. ನಮ್ಮ ಬ್ಯಾಚಿಗೆ ಪ್ಲಾನ್ ಮಾಡ್ಬೇಕಂದ್ರೆ ಒಂದು ವಾರ ಮುಂಚೆನೇ ಪ್ಲಾನ್ ಮಾಡ್ಬೇಕು. ಆ ಹೋಗೋ ಡೇಟಿಗೆ ಕರೆಕ್ಟಾಗಿ ಎಲ್ಲರೂ ಬಂದಿರ್ತಾರೆ. ಸಡನ್ನಾಗಿ ಪ್ಲಾನ್ ಮಾಡಿ ಹೋಗ್ತೀವಿ ಅಂದರೆ ಏನೂ ಆಗಲ್ಲ. ಇವರು ಫೋಟೋಗ್ರಾಫರ್. ಮನೆಗೆ ಒಂದು ಫೋಟೋ ಶೂಟಿಗೆ ಹೋಗಿ ಬರ್ತೀನಿ ಅಂತ ಸುಳ್ಳು ಹೇಳಿ ನಮ್ಮ ಜೊತೆ ಬಂದಾರೆ. ಮನೆ ಪಾಪ ಏನೋ ಕೇಳಲ್ಲ. ಇವ್ರು ನನ್ನ ಭಾಳ ನಂಬ್ಕೊಂಡ್ಬಿಟ್ಟಾರೆ ನನಗೆ. ಇವ್ರು ನೋಡಿದ್ರೆ ಇಂಥವು ಮಾಡ್ತಾರೆ. ಒಂದು 10 ಕಿಲೋಮೀಟರ್ ಬಂದಿಲ್ಲ, ಅಲ್ಲೇ ಹೊಟ್ಟೆ ಸಿದ್ದೈತೆ ಅಂತ ನೋಡ್ರಿ ಅವರಿಗೆ. ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡ್ತಿರೋದು ವ್ಲಾಗು, ಫಸ್ಟ್ ಟೈಮ್ ಮಾಡಕತ್ತೀವಿ. ಎಕ್ಸ್ಪೀರಿಯನ್ಸ್ ನಮಗೆ ಭಾಳನೇ ಆಗೈತೆ. ಆದ್ರೆ ಇವ್ರು ಬಂದಿರೋ ಫಸ್ಟ್ ಟೈಮ್. ಅದು ನಾನು ಪ್ಲಾನ್ ಮಾಡಿದ್ದಕ್ಕೆ ಆಗ್ತೈತಿ. ಇಲ್ಲ, ಈ ತರ ಭಾಳ ಅನ್ಭವಿಸ್ಬಿಟ್ಟಿವಿ. 2-3 ಸತಿ ಹೋಗಿ ಭಾಳ ಅನ್ಭವಿಸ್ಬಿಟ್ಟಿವಿ. ಅದಕ್ಕೆ ಕೊನೆಗೂ ರೀಚ್ ಆಗಿದ್ವಿ. 2 ಕಿಲೋಮೀಟರ್ ಐತಿ ಜಾಗ. ನಾನು ನೋಡಿಲ್ಲ, ಇವ್ರೊಬ್ಬರೇ ನೋಡಿರೋದ ಜಾಗ. ಚೆನ್ನಾಗೈತಿ, ಬರ್ರಿ ಹೋಗೋಣ. ಇವ್ರ ಮನೆ ಫೋನ್ ಚಾರ್ಜಿಗೆ ಇಟ್ಕೊಂಡು ಫೋನ್ ಆಗಿರೋ ದುಡ್ಡೆಲ್ಲ ಫೋನ್ ಪೇ ಇವ್ರ ಫೋನಿಗೆ ಹಾಕಿ ಕೊಡ್ತೀವಿ. ಹೋದ್ಮೇಲೆ ತೋರಿಸ್ತೀವಿ ಎಲ್ಲ ಹೆಂಗೈತಿ ವ್ಯೂ ಅಂತ. ಬಾವಿ ಏನಿಲ್ಲ, ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ಹಿಂಗ ಹೋಗ್ಬೇಕಂತ ಗಾಯ್ಸ್. ನಾವಿದು ರೂಟ್ ಕೇಳಿದ್ವಿ, ಇನ್ನು 5 ಕಿಲೋಮೀಟರ್ ಐತೆ ಅಂತ ಬರ್ತಾವೆ. ಬೆಳಗ್ಗೆಯಿಂದ ಬರೀ 5 ಕಿಲೋಮೀಟರ್ ಅಂತಾನೆ ಕಳಿಸ್ತಿದ್ದಾರೆ. ನಾವು ನಮ್ತಾನೇ ಹೋಗ್ತಿದೀವಿ. ಇವತ್ತು ನಾವು ಹೋಗ್ತಿರೋ ಬಾವಿ 200 ಅಡಿ ಆಳಾಯ್ತಂತೆ. ಆಟ ಹೊಡಕ್ಕೆ ಆಗ್ತಿಲ್ಲ, ಅಷ್ಟು ಕಾಪ್ ಆಗ್ಬಿಟ್ಟಾರೆ ಇವರು. ಬಂದ್ಬಿಟ್ವಿ. ಇನ್ನೇನು ಚೆನ್ನಾಗೈತಿ ಗಾಯ್ಸ್. ಒಂಥರ ಆ ಕಡೆ ಎಲ್ಲರೂ ಮುಂದೆ ಹಾಕಕ್ ಅದು ಕಾಣಿಸಿರ್ಬೋದು. ಬಿಡ್ಕೋಬೇಕಂತೆ ಅಲ್ಲಿ ಹೊಂಟಾರೆ. ಇದೆಲ್ಲ ಫುಲ್ ಹಾಕೊಂಡು ಹೋಗ್ಬಿಡ್ತೀವಿ. ನೋಡಿ ಎಲ್ಲರೂ ತಗೋತಾರೆ. ಬೆಳಗಿಂದ ಟ್ರಾವೆಲ್ ಮಾಡಿ ಇವಾಗ ಜಸ್ಟ್ ಬಾವಿ ಬಂದು ರೀಚ್ ಆದ್ವಿ. 2 ಡೈ ಹೊಡೆದಿದೀವಿ. ವಿಡಿಯೋ ಮಾಡಿಲ್ಲ ಅಂತ ನೆನಪಾಯ್ತು. ಇವಾಗ ವಿಡಿಯೋ ಮಾಡ್ತೀವಿ. ಕೊನೆಗೂ ಅಷ್ಟು ದೂರದಿಂದ ಬಾವಿ ಬಂದೀವಿ. 200 ಅಡಿ ಆಳೈತಿ ಬಾವಿ. ಚೆನ್ನಾಗೈತಿ, ಅಲ್ಟಿಮೇಟ್ ಐತಿ ನೋಡಕ್ಕೆ. ಆದ್ರೆ ತುಂಬಾ ಆಳ ಇದೆ. ಫೋನ್ ಒಳಗೆ ಹಾಕ್ಬೋದು, ಎಕ್ಸ್ಪ್ರೆಸ್ ಆಗುತ್ತೆ ನಿಮಗೆ. ಫೋನ್ ಒಳಗೆ ಹಾಕಿ ತೋರಿಸ್ಬೋದು. ಎದೆ ಹೊಡಿತಾನೆ ಇವನು, ಅದಕ್ಕೆ ಸುಮ್ಮನೆ ಇದೀವಿ. ಅತ್ಲಾಗ ಇಲ್ಲ ಆ ಕಡೆ ಸೈಡ ಇಲ್ಲೆಲ್ಲ ಆದ್ರೆ ಎಷ್ಟು ವರ್ಷ ತಾಣ ಇದು ಬಾವಿ? ಹೌದಾ? ನೀರು ಯಾವಾಗಾರ ಖಾಲಿ ಆಗೈತಾ? ಬೋರ್ ನೀರು ಚಲೋಕಾಲ್ ಮೋಟ್ರ್ ಅವಾಗ ಖಾಲಿ ಆಕತಿ. ಮಿಡಿಲ್ ಚಾನಲ್ ನೀರ್ ಆಯ್ತು ಮೋಟ್ರ್ ಅವಾಗ ಮತ್ತೆ ಸ್ವಲ್ಪ ಇದಾಕತ್ತ. ಖಾಲಿ ಆದಾಗ ಯಾವಾಗಾರ ನೋಡಿರಾ? ಖಾಲಿ ಆದಾಗ ಮೆಟ್ಲು ಒಟ್ಟು ಇದಾಕ ಕಾಣ್ತ. ಮೀನು ಏನಾರ ಇದಾವ ಒಳಗ? ಮೀನು ಸಣ್ಣ